ಬಿಡದಿಯ ಬಳಿಯ ನೇರ ಪ್ರಸಾರದ ದೃಶ್ಯಾವಳಿಗಳಿದು ನೋಡ್ತಾ ಇರೋದು. ನೂರಾರು ಜನ ಸೇರಿದ್ದಾರೆ. ಹೋಗುವ ಮಾರ್ಗ ಮಧ್ಯದಲ್ಲಿ ಈ ರೀತಿಯಾಗಿ ನಿರಂತರವಾಗಿ ಜನಸ್ತೋಮ ಇದ್ದೇ ಇದೆ. ಅಲ್ಲಲ್ಲಿ ವಾಹನವನ್ನ 5-10 ನಿಮಿಷಗಳ ಕಾಲ ನಿಲ್ಲಿಸಿ ಜನರಿಗೆ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಮಾಡಿಕೊಡಲಾಗ್ತಾ ಇದೆ. ಇದು ಬಿಡದಿಯ ನೇರ ಪ್ರಸಾರದ ದೃಶ್ಯಗಳನ್ನು ನೋಡ್ತಾ ಇದೆ. ಪುಷ್ಪವೃಷ್ಟಿಯ ಮೂಲಕವಾಗಿ ಅಂತಿಮ ವಿದಾಯ ಹೇಳ್ತಾ ಇದ್ದಾರೆ ಎಸ್.ಎಂ. ಕೃಷ್ಣ ಅವರ ಅಭಿಮಾನಿಗಳು. ಪುಷ್ಪಾಲಂಕೃತ ತೆರೆದ ವಾಹನದಲ್ಲಿ ಅಂತಿಮ ಯಾತ್ರೆ ಸಾಗ್ತಾ ಇದೆ. ಬಿಡದಿಯ ನೇರ ಪ್ರಸಾರದ ದೃಶ್ಯಗಳಿದು. ಲೈವ್ ವಿಜುವಲ್ಸ್ ನೋಡ್ತಾ ಇದೆ. ಈಗಾಗಲೇ ಜನರಿಗೂ ಕೂಡ ಮಾಹಿತಿ ಇತ್ತು ಈ ಮಾರ್ಗವಾಗಿಯೇ ಅಂತಿಮ ಯಾತ್ರೆ ಸಾಗುತ್ತೆ ಅಂತ. ಹಾಗಾಗಿ ಅಲ್ಲಲ್ಲಿ ಜನ ಈ ರೀತಿಯಾಗಿ ಸೇರ್ಕೊಂಡಿದ್ದಾರೆ. ಸೊ ಜನರಿಗೂ ಕೂಡ ಯಾವುದೇ ರೀತಿಯಾದಂತಹ ನಿರಾಸೆ ಇಲ್ಲ. ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಪುಷ್ಪವೃಷ್ಟಿಯ ಮೂಲಕವಾಗಿ ವಿದಾಯ ಹೇಳ್ತಾ ಇದ್ದಾರೆ. ಎಸ್.ಎಂ. ಕೃಷ್ಣ ಅವರ ಹುಟ್ಟೂರು ಸೋಮನಹಳ್ಳಿಯತ್ತ ಅಂತಿಮ ಪಯಣ ಸಾಗ್ತಾ ಇದೆ. ರಾಜ್ಯದ ಮುಖ್ಯಮಂತ್ರಿಯಾಗಿ ಕೇಂದ್ರ ಸಚಿವರಾಗಿ ಎಸ್.ಎಂ. ಕೃಷ್ಣ ಅವರು ಮಾಡಿರುವಂತಹ ಕೆಲಸಗಳು ಅಗಾಧವಾದಂಥದ್ದು. ಇಡೀ ರಾಜ್ಯ ಯಾವತ್ತೂ ಮರೆಯದಂತಹ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿರೋ ಹೆಗ್ಗಳಿಕೆ ಎಸ್.ಎಂ. ಕೃಷ್ಣ ಅವರಿಗೆ. ಮುತ್ಸದ್ದಿ ಧೀಮಂತ ನಾಯಕ ಎಸ್.ಎಂ. ಕೃಷ್ಣ.